ನಮಸ್ಕಾರ. ಕಾಮ ಪಿಶಾಚಿನಿ, ಕರ್ಣ ಪಿಶಾಚಿನಿ ಅಲ್ಲ, ಕಾಮ ಪಿಶಾಚಿನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರೂಜಿ ಅಂತ ಹೇಳಿ ತೆಲುಗು, ನಮ್ಮ ಇನ್ಸ್ಟಾಗ್ರಾಮ್ ತೆಲುಗು ಚಾನಲ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು. ಅದಕ್ಕೆ ನಾವು ಇವತ್ತು ಉತ್ತರ ಕೊಡ್ತೀವಿ. ಈ ಕಾಮ ಪಿಶಾಚಿನಿ ಹೆಂಗಪ್ಪ ಅಂದ್ರೆ, ಅವ್ರಿಗೆ ಗೊತ್ತಿರುತ್ತೆ ಇದು ಮಗು, ಇದು ಹೆಂಡತಿ, ಇದು ತಾಯಿ, ಇದು ವಯಸ್ಸಾಗಿರೋರು, ಇದು ಮಾಡಬಾರದು, ಇದು ಮಾಡ್ಬೋದು ಅಂತ. ಆದ್ರೂ ಕೂಡ ಅದರ ಒಂದು ಬಲೆಗೆ ಸಿಕ್ಕಿ ಕೆಟ್ಟದನ್ನ ಮಾಡಿ ಆಮೇಲೆ ಕೋರ್ಟು, ಕೇಸು, ಜೈಲು, ವಧೆ, ಧರ್ಮದ ಏಟುಗಳು ಅಂಥೇಳಿ ಜನ ಚೆನ್ನಾಗಿ ವಧೆ ತಿಂತಾರೆ. ಸಾಕಷ್ಟು, ಎಷ್ಟೋ ಈ ಕಲಿಯುಗದಲ್ಲಂತೂ ಎಷ್ಟೋ ಮನೆಗಳಲ್ಲಿ ನಾವು ನೋಡೋವಂಥದ್ದು ಕೆಟ್ಟದಾಗಿ, ಅದು ಯಾರು ಅಂತಾನೂ ಗೊತ್ತಿರಲ್ಲ. ಆ ಕಾಮ ಒಂದು ಪಿಶಾಚಿನಿ ಬಂದು ಸೇರ್ಕೊಂಡ್ರೆ ಎಷ್ಟೋ ಜನ ಏನೇನೋ ಮಾಡ್ತಾರೆ ಬಿಡಿ, ಅವೆಲ್ಲ ಮಾತಾಡ್ಬಾರ್ದು. ಸೊ ಇದರ ನಿವಾರಣೆ ಮಾತ್ರ ನಾವು ಮಾತಾಡ್ತೀವಿ. ಇದರ ನಿವಾರಣೆ ಸಣ್ಣ ನಿವಾರಣೆ, ಇದರ ನಿವಾರಣೆ ಬಹಳ ಬಲವಾಗಿ ಮಾಡಬೇಕು. ಆ ಮನುಷ್ಯನ್ನ ಒಂದು ಬ್ರೈನ್ ನ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅನ್ನೋ ಒಂದು ವಿಚಾರ ಅಂತ ಹೇಳ್ಬೋದು. ರೀಪ್ರೋಗ್ರಾಮಿಂಗ್ ಮಾಡ್ಬೇಕಾಗತ್ತೆ. ಪ್ರೋಗ್ರಾಮಿಂಗ್ ಮಾಡಿದ್ರೆ ಖಂಡಿತ ಅದನ್ನ ಸರಿ ಮಾಡ್ಬೋದು. ಆದ್ರೆ ರೀಪ್ರೋಗ್ರಾಮಿಂಗ್ ಮಾಡಕ್ಕಾಗತ್ತಾ? ಖಂಡಿತ ಮೆಡಿಕಲ್ ಅಲ್ಲೂ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಈ ಒಂದು ಗೌಪ್ಯವಾದ ತಂತ್ರವಿಧಾನದಲ್ಲಿ ಖಂಡಿತ ಮಾಡ್ಬೋದು. ಅದನ್ನ ಒಂದ್ಸರಿ ಮಾಡಿ ಆ ರೀತಿ ಆಗ ಒಂದು ಕಾಮ ಪಿಶಾಚಿನಿ ಮತ್ತೆ ಬರ್ದಂಗೆ ಮಾಡ್ಬಿಟ್ರೆ ಸರಿ ಮಾಡು. ಇನ್ನು ಕೆಲವರು ಕಾಮ ಪಿಶಾಚಿನಿ ಸಾಧನೆ ಮಾಡ್ತಾರೆ. ಅವ್ರಿಗೆ ಮದ್ವೆ ಅಥವಾ ಗಂಡು ಹೆಣ್ಣು ಅಥವಾ ಗಂಡು ಗಂಡು ಅಥವಾ ಈ ರೀತಿ ಬಿಟ್ಟು ಇನ್ನಷ್ಟು ಏನೋ ಅಡ್ವಾನ್ಸ್ ಆಗಬೇಕು ಅನ್ನೋದಿರುತ್ತೆ. ಅವರು ಆ ವಿಚಾರಕ್ಕೆ ಪರ್ಸನಲ್ ಆಗಿ ನನ್ನ ಹತ್ರ ಮಾತಾಡಿದ್ರೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋದಿರುತ್ತೆ. ಅದ್ರ ಅಪಾಯಿಂಟ್ಮೆಂಟ್ ತಗೊಂಡು ದಯವಿಟ್ಟು ಮಾತಾಡಿ. ಒಳ್ಳೆದಾಗ್ಲಿ. ನಮಸ್ಕಾರ.